ಸ್ನೇಹಿತರೆ, ಉತ್ತರ ಕರ್ನಾಟಕದಲ್ಲಿ ಮತ್ತೆ ಕಬ್ಬಿನ ಕಿಚ್ಚು ಭುಗಿಲೆದ್ದಿದೆ. ರೈತರು ರಸ್ತೆಗಿಳಿದು ಕಾರ್ಖಾನೆಗಳಿಗೆ ಕಲ್ಲೆಸೆದಿದ್ದಾರೆ. ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಹಾವೇರಿ ಎಲ್ಲ ಕಡೆ ಪ್ರತಿಭಟನೆಯ ಕಿಡಿ ಹರಡಿದೆ. ಕೇಂದ್ರ ಸರ್ಕಾರ ಕಬ್ಬಿಗೆ ಟನ್ಗೆ 3,550 ರೂಪಾಯಿ FRP ನಿಗದಿ ಮಾಡಿದೆ. ಆದರೂ ಕೂಡ ರಾಜ್ಯ ಸಕ್ಕರೆ ಫ್ಯಾಕ್ಟರಿಗಳು ಬರೀ 2,700ರಿಂದ 3,100 ರೂಪಾಯಿ ಮಾತ್ರ ಕೊಡ್ತಿದ್ದಾರೆ ಅನ್ನೋ ಆರೋಪ. ನಮ್ಮ ಬೆಲೆ ಸಂಪೂರ್ಣ ಕೊಡಿ, ಇಲ್ಲ ಮಹಾರಾಷ್ಟ್ರದ ರೈತಿ SAP ರೇಟ್ ಕೊಡಿ ಅಂತ ಹೇಳಿ ರೈತರು ಪ್ರತಿಭಟಿಸ್ತಾ ಇದ್ದಾರೆ. ಇನ್ನೊಂದು ದೊಡ್ಡ ಸಮಸ್ಯೆ ಬಿಲ್ ಪಾವತಿಯಲ್ಲಿ ವಿಳಂಬ. 3-4 ವರ್ಷ ಕಳೆದ್ರೂ ದುಡ್ಡೇ ಕೊಡ್ತಿಲ್ಲ ಅನ್ನೋ ಆಕ್ರೋಶ ಇದೆ. ತೂಕ, ಕ್ವಾಲಿಟಿ ಎಲ್ಲದರಲ್ಲೂ ಮೋಸ ಮಾಡ್ತಾರೆ ಅನ್ನೋ ಸಿಟ್ಟಿದೆ. ಬೆಳಗಾವಿಯ ಗುರ್ಲಾಪುರ ಕ್ರಾಸ್ನಿಂದ ಆರಂಭವಾಗಿರೋ ಹೋರಾಟ ಈಗ ಇಡೀ ರಾಜ್ಯದ ಹೈವೇಗಳನ್ನ ಬಂದ್ ಮಾಡೋ ಮಟ್ಟಿಗೆ ಬೆಳೆದಿದೆ. ಸರ್ಕಾರ ಮಾತುಕತೆಗೆ ಕರೆದ್ರೂ ರೈತರು ಕೇರ್ ಮಾಡ್ತಿಲ್ಲ. ನಮ್ಮ ಬೆಲೆ ಕೊಡ್ರಿ ಫಸ್ಟ್, ಆಮೇಲೆ ಶಾಂತಿ ಅಂತಿದ್ದಾರೆ. ಆದ್ರೆ ಸ್ನೇಹಿತರೆ, ಕಬ್ಬು ಒಂದು ರೀತಿ ಕಂಟ್ರೋಲ್ಡ್ ಕ್ರಾಪ್ ಮತ್ತು ಪೊಲಿಟಿಕಲ್ ಕ್ರಾಪ್. ಬೆಳಗಾವಿಯ 29 ಸಕ್ಕರೆ ಕಾರ್ಖಾನೆಗಳಲ್ಲಿ ಬಹುತೇಕ ಪ್ರಭಾವಿ ರಾಜಕಾರಣಿಗಳದ್ದೇ ಕೈ ಇದೆ. ಹೀಗಾಗಿ ರೈತರು ಹೇಳ್ತಾರೆ, ನಮ್ಮ ಹಕ್ಕು ಕೊಡ್ರಿ, ನಿಮ್ಮ ರಾಜಕೀಯ ಬೇಡ ಅಂತ. ಕಬ್ಬು ಬೆಳೆಯೋದು ಸುಲಭ ಅಲ್ಲ ಸ್ನೇಹಿತರೆ. ಬೆಳೆ ವೆಚ್ಚ ಜಾಸ್ತಿ, ಲಾಭ ಕಮ್ಮಿ. ಅದರ ಮೇಲ್ಗಡೆ ರೀತಿ ಅನ್ಯಾಯ ಕೂಡ ಮಾಡಿದ್ರೆ ರೈತರು ಎಲ್ಲಿಗೆ ಹೋಗಬೇಕು ಅನ್ನೋದು ಅವರ ಆಕ್ರೋಶ. ಹಾಗೆ ಇದಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಗಾಗಿ ಈ ರಿಲೇಟೆಡ್ ವಿಡಿಯೋವನ್ನ ಮಿಸ್ ಮಾಡದೆ ಚೆಕ್ ಮಾಡಿ.